ಇಷ್ಟು ದಿನ ಗಿಬ್ಲಿ ಇಮೇಜಸ್ಗಳು ತುಂಬ ವೈರಲ್ ಆಗ್ತಾಯಿತ್ತು. ಇವಾಗ ಗಿಬ್ಲಿ ಇಮೇಜಸನ್ನು ನೀವು ವೀಡಿಯೋ ಆಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಇನ್ನೂ ವೈರಲ್ ಆಗುತ್ತೆ. ಸೊ ಒಂದು 10 ಸೆಕೆಂಡ್ ಅಷ್ಟೇ, ಜಾಸ್ತಿ ಏನಿಲ್ಲ. ನಿಮ್ಮ ಒಂದು ಇಮೇಜಸ್ಗಳನ್ನ ನೀವು ವೀಡಿಯೋ ಆಗಿ ಕನ್ವರ್ಟ್ ಮಾಡ್ಬೋದು, ಗಿಬ್ಲಿ ಇಮೇಜಸ್ಗಳನ್ನ. ಸೊ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ಥರ ನೀವು ಇಮೇಜ್ ಟು ವೀಡಿಯೋ ಆಗಿ ಕನ್ವರ್ಟ್ ಮಾಡೋದು ನಿಮ್ಮ ಒಂದು ಗಿಬ್ಲಿ ಇಮೇಜ್ನ ಅಂತ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾ ಇರೋರೆಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಸಬ್ಸ್ಕ್ರೈಬು. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ನೀವು ಗಿಬ್ಲಿ ಇಮೇಜನ್ನು ನೀವು ವೀಡಿಯೋ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಸೊ ಫಸ್ಟು ನೀವು ನಿಮ್ಮ ಒಂದು ಫೋನಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ, ಆಯಿತಾ? ಕ್ರೋಮನ್ನು ಓಪನ್ ಮಾಡಿಕೊಂಡು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ಸರ್ಚ್ ಬಾಕ್ಸಲ್ಲಿ ಲಕ್ಕಿ ಲಿಕೇಶ್ ಯಶ್ ಅಂತ ನೀವು ಸರ್ಚ್ ಮಾಡಬೇಕು, ಆಯಿತಾ? ಅದನ್ನು ನೀವು ಸರ್ಚ್ ಮಾಡಿದಾಗ ನಿಮ್ಗೆ ಅಲ್ಲಿ ಒಂದು ವೆಬ್ಸೈಟ್ ಬರುತ್ತೆ. ಫಸ್ಟು ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಅಲ್ಲಿ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಒಂದು ಪೋಸ್ಟ್ ಬರುತ್ತೆ, ಹೌ ಟು ಕ್ರಿಯೇಟ್ ಗಿಬ್ಲಿ ಇಮೇಜಸ್ ಇಂಟು ವಿಡಿಯೋ ಅಂತಂದ್ಬಿಟ್ಟು. ಸೊ ಜಸ್ಟ್ ಆ ಒಂದು ಪೋಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಆ ಪೋಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ನೀವು ಅಲ್ಲಿ ಕೆಳಗಡೆಗೆ ಬಂದರೆ ಸೊ ನಿಮಗಲ್ಲಿ ಒಂದು ಕ್ಲಿಕ್ ಹಿಯರ್ ಅಂತ ಒಂದು ರೆಡ್ ಕಲರಲ್ಲಿ ಒಂದು ಬಾಕ್ಸ್ ಇರುತ್ತೆ. ಸೊ ಜಸ್ಟ್ ಆ ಒಂದು ಕ್ಲಿಕ್ ಹಿಯರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ ಗೈಸ್, ಸೊ ಈ ಥರ ಒಂದು ಪೇಜ್ ಬರುತ್ತೆ. ನೀವು ಅಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ಜಸ್ಟ್ ಟ್ರೈ ರನ್ ವೇ ನೌ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಲೋಡ್ ಆಗುತ್ತೆ. ಸೊ ನಿಮಗೆ ಲೋಡ್ ಆಗಿಬಿಟ್ಟು ವೆಲ್ಕಮ್ ಟು ರನ್ ವೇ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು, ಆಯಿತಾ? ಸೊ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ನೀವು ಗೂಗಲ್ ಅಕೌಂಟ್ನು ಕೂಡ ಚೂಸ್ ಮಾಡ್ಬೋದು. ನಿಮ್ಮ ಹತ್ರ ಜಿಮೇಲ್ ಐಡಿ ಇತ್ತು ಅಂತಂದ್ರೆ ಅದನ್ನು ಕೂಡ ಚೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಬೋದು. ನಾನಿವಾಗ ಲಾಗಿನ್ ವಿತ್ ಗೂಗಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ನಿಮ್ಮ ಒಂದು ಫೋನಲ್ಲಿ ಯಾವುದು ಜಿಮೇಲ್ ಅಕೌಂಟ್ ಇದೆ ಆ ಒಂದು ಇಮೇಲ್ ಐ ಡಿ ತೋರಿಸುತ್ತೆ. ಆ ಒಂದು ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓಕೆ, ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಜಸ್ಟ್ ಕಂಟಿನ್ಯೂ ಅಂತ ಬರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ಇಷ್ಟೇ ಸಿಂಪಲ್ಲು ನೀವು ಅಕೌಂಟ್ನ ಕ್ರಿಯೇಟ್ ಮಾಡುವಂಥದ್ದು. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಕಂಟಿನ್ಯೂ ಆಪ್ಷನ್ ಬರುತ್ತೆ. ಸೊ ಜಸ್ಟ್ ಈ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೆಕ್ಸ್ಟು ನಿಮಗೆ. ಸೊ ಇಲ್ಲಿ ಅಪ್ಗ್ರೇಡ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಜಸ್ಟ್ ಮೇಲ್ಗಡೆ ಇಂಟು ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಸೊ ನಿಮ್ಗೆ ಇಲ್ಲಿ ಒಂದು ಸರ್ಚ್ ಬಾಕ್ಸ್ ಬರುತ್ತೆ. ಓಕೆ, ಸೊ ನೀವು ಈ ಒಂದು ಸರ್ಚ್ ಬಾಕ್ಸಲ್ಲಿ ನೀವು ಏನು ಬೇಕಾದ್ರೂ ಕೂಡ ಸರ್ಚ್ ಮಾಡ್ಬೋದು. ಸದ್ಯಕ್ಕೆ ನಾನಿವಾಗ ಇಮೇಜ್ ಟು ವೀಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ? ಒಂದು ಇಮೇಜನ್ನು ವೀಡಿಯೋ ಆಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲೇ ಒಂದು ಇದೆ ನೋಡಿ, ಯೂಸ್ ಇಮೇಜ್ ಟು ವೀಡಿಯೋ ಅಂತ ಇಲ್ಲೊಂದು ಬಾಕ್ಸ್ ಇದೆ ನೋಡಿ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಅದು ಆಟೋಮೆಟಿಕಲಿ ಲೋಡ್ ಆಗುತ್ತೆ, ಆಯಿತಾ? ಸೊ ನೀವು ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಟ್ಯಾಪ್ ಟು ಅಪ್ಲೋಡ್ ಇಮೇಜ್ ಅಂತ ಬರುತ್ತೆ, ಸೆಲೆಕ್ಟ್ ಅಸೆಟ್ ಅಂತ ಬರುತ್ತೆ. ಸೊ ನೀವಿಲ್ಲಿ ಯಾವ ಒಂದು ಇಮೇಜನ್ನು ನೀವು ಗಿಬ್ಲಿ ಇಮೇಜನ್ನು ವೀಡಿಯೋ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಆ ಒಂದು ಇಮೇಜನ್ನು ನೀವು ನಿಮ್ಮೊಂದು ಗ್ಯಾಲರಿಲಿ ಸೆಲೆಕ್ಟ್ ಮಾಡಬೇಕು. ಈಗ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟ ಮೇಲೆ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ನೀವು ಯಾವೊಂದು ಫೋಟೋನ ನೀವು ಗಿಬ್ಲಿ ಇಮೇಜ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಇದ್ದೀರಾ ಸೊ ಜಸ್ಟ್ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿ. ಸೊ ಜಸ್ಟ್ ಡನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಡನ್ ಮೇಲೆ ಕ್ಲಿಕ್ನ ಮಾಡಿದಾಗ ಆ ಒಂದು ಫೋಟೋ ಇಲ್ಲಿ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಫೋಟೋ ಅಪ್ಲೋಡ್ ಆಗ್ತಾ ಇದೆ, ಆಯಿತಾ? ಸೊ ಫೋಟೋ ಅಪ್ಲೋಡ್ ಆಗೋ ತನಕ ವೆಯ್ಟ್ ಮಾಡಿ. ಸೊ ನಾನು ಇವಾಗ ಫೋಟೋ ಅಪ್ಲೋಡ್ ಆಗಿದೆ. ಇದು ರಾಧಿಕಾ ಪಂಡಿತ್ ಅವ್ರ ಫೋಟೋ ನಾನು ಈ ಥರ ಕ್ರಿಯೇಟ್ ಮಾಡಿದೆ. ನನಗೆ ರಾಧಿಕಾ ಪಂಡಿತ್ ಅವ್ರು ಕಂಡ್ರೆ ಇಷ್ಟ, ಅದಕ್ಕೋಸ್ಕರ. ಸೊ ಇಲ್ಲಿ ಜಸ್ಟ್ ಒಂದು ಬಾಕ್ಸ್ ಇದೆ ನೋಡಿ. ಸೊ ಈ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ನಾನು ಹೇಳೋದನ್ನು ಇವಾಗ ನೀವು ಟೈಪ್ ಮಾಡ್ಕೊಳ್ಳಿ. ಓಕೆ. ಸೊ ನಾನಿವಾಗ ಕನ್ವರ್ಟ್ ದಿಸ್ ಗಿಬ್ಲಿ ಇಮೇಜ್ ಇಂಟು ವಿಡಿಯೋ ಅಂತ ನಾನು ಕೊಟ್ಟಿದ್ದೀನಿ. ಸೊ ಜನರೇಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಓಕೆ, ಸೊ ಈಗ ನಾನು ಕೊಟ್ಟಿದ್ದೀನಿ ಜನರೇಟ್ ಅಂತ ಕೊಟ್ಟ ತಕ್ಷಣ ಇನ್ ಕ್ಯೂ ಅಂತ ಇದೆ. ಸೊ ಯುವರ್ ವಿಡಿಯೋಸ್ ಈಸ್ ಕ್ಯೂಡ್ ಆ್ಯಂಡ್ ವಿಲ್ ಸ್ಟಾರ್ಟ್ ಸೂನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಸ್ಟು ನಾವು ವೆಯ್ಟ್ ಮಾಡಬೇಕಾಯ್ತಾ? ಸೊ ಈಗ ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ಇವಾಗ ನೀವು ನೋಡ್ಬೋದು ಯುವರ್ ವಿಡಿಯೋ ಇಸ್ ಜನ್ರೇಟಿಂಗ್ ಇನ್ ಕ್ರೆಡಿಟ್ಸ್ ಮೋಡ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ 0% ಅಂತ ಇದೆ. ಸೊ ಇದು 100% ಆಗಬೇಕು. 100% ಆದಮೇಲೆ ಸೊ ನಿಮಗೆ ಅದು ಆ ಒಂದು ಫೋಟೋ ಏನಿದೆ ಅದು ಒಂದು ವೀಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವೆಯ್ಟ್ ಮಾಡೋಣ ಎಷ್ಟೋ ತಗೊಳುತ್ತೆ ಅಂತ ನೋಡೋಣ. ಇಲ್ಲಿ ಕೆಲವೊಂದೊಂದು ಸಲ ಬಿಸಿ ಅಂತ ಬರುತ್ತೆ, ಸರ್ವರ್ ಬಿಸಿ ಅಂತ. ಸೊ ನೀವು ಮತ್ತೆ ಟ್ರೈ ಮಾಡ್ತಾ ಇರಬೇಕು. ಓಕೆ, ಸೊ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಅಲ್ಲಿ ಮೇಲ್ಗಡೆ 65 ಕ್ರೆಡಿಟ್ಸ್ ಅಂತ ಇದೆ ನೋಡಿ. ಸೊ ನೀವು ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದಾಗ 115 ಕ್ರೆಡಿಟ್ಸ್ ಅಂತ ಕೊಡ್ತಾರೆ. ಸೊ ನೀವು ಒಂದೊಂದು ಸಲ ಎಡಿಟ್ ಮಾಡಿದ್ರು ಕೂಡ ಇಷ್ಟು ಕ್ರೆಡಿಟ್ಸ್ ಅಂತ ಕಟ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಸೊ ನೀವು ಇಲ್ಲಿ ಜಾಸ್ತಿ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಜಾಸ್ತಿ ಎಡಿಟ್ ಮಾಡಬೇಕು ಅಂತಂದರೆ ಬೇರೆ ಇಮೇಲ್ ಐಡಿಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ನೋಡಿ 55% ಆಯಿತು. ಸೊ ಈಗ ವೀಡಿಯೋ ಜನ್ರೇಟ್ ಆಯಿತು. ಸೊ ವೀಡಿಯೋ ಜನ್ರೇಟ್ ಆದಮೇಲೆ ಸೊ ಇಲ್ಲಿ ನನಗೆ ಇವಾಗ ಪ್ಲೇ ಆಪ್ಷನ್ ಬರ್ತಾ ಇದೆ. ಸೊ ನಾನು ಇವಾಗ ಇದನ್ನು ಪ್ಲೇ ಮಾಡ್ತೀನಿ. ಸೊ ಪ್ಲೇ ಮಾಡಿದ ತಕ್ಷಣ ನೀವು ನೋಡ್ಬೋದು ಆ ಗಿಬ್ಲಿ ಇಮೇಜ್ ಏನಿದೆ ಅದು ಈ ಥರ ಬರ್ತಾ ಇದೆ ನನಗೆ. ಓಕೆ, ಸೊ ನಾನು ಇವಾಗ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಡೌನ್ಲೋಡ್ ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ ಒಂದು ವೀಡಿಯೋನೂ ಕೂಡ ಡೌನ್ಲೋಡ್ ಆಗುತ್ತೆ. ಸೊ ನೀವಾಗ ನೋಡ್ಬೋದು ಡೌನ್ಲೋಡ್ ಆಗಿದೆ. ನಾನೀಗ ಇದನ್ನು ಪ್ಲೇ ಮಾಡ್ತು ಅಂತಂದರೆ ಆ ಒಂದು ವೀಡಿಯೋ ಪ್ಲೇ ಆಗ್ತಾಯಿದೆ ಆ ಒಂದು ಇಮೇಜ್ದು.
ಓಕೆ. ಸೊ ಈ ಥರ ನೀವು ಕನ್ವರ್ಟ್ ಮಾಡ್ಬೋದು. ಇಲ್ಲಿ ಒಂದೊಂದು ಸಲ ಬ್ಯುಸಿ ಅಂತ ಬರುತ್ತೆ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಮತ್ತೆ ಟ್ರೈ ಮಾಡ್ತಾರೆ, ಆಯಿತಾ. ಸೊ ಖಂಡಿತವಾಗ್ಲೂ ಕ್ರಿಯೇಟ್ ಆಗುತ್ತೆ. ಈ ಥರ ನೀವು ಗಿಬ್ಲಿ ಇಮೇಜ್ನ ವೀಡಿಯೋಗೆ ಕನ್ವರ್ಟ್ ಮಾಡ್ಬೋದು. ಇದನ್ನು ಅಪ್ಲೋಡ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ಗಳು ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಅವಾಗ ಈ ಒಂದು ವೀಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಕ್ರಿಯೇಟ್ ಮಾಡೋದಕ್ಕೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.